ಅದೇ ಗೊತ್ತು ನಾವು ಸಹ ಏನು ಮಾಡಬೇಕು, ದೇವರ ಕಟ್ಟಳೆಗಳನ್ನು ಆತನ ಆಜ್ಞೆಗಳನ್ನು ಅನುಸರಿಸ್ಕೊಂಡು ಹೋಗ್ಬೇಕ್ರಿ. ಯಾಕಂದ್ರೆ ನಾವು ಯಾವಾಗಾಯ್ತು ಈಗ ನಾವು ಸ್ಕೂಲಿಗೆ ಹೋದಾಗ ಅಲ್ಲಿ ಹೇಳುವಂಥ ಪಾಠಗಳು ಕಲ್ತ್ಕೊಂಡು ನಾವು ಹೋಮ್ವರ್ಕ್ ಮಾಡಿಕೊಂಡು ಅವ್ರು ಹೋಮ್ವರ್ಕ್ ಕೊಟ್ಟಿದಾಗ ನಾವು ಮಾಡ್ಕೊಂಡು ಬಂದರೆ ಏನು ಮಾಡ್ತಾರೆ ಅವರು, ಒಂದು ವೆರಿ ಗುಡ್ ಆಗಲಿ, ಒಂದು ಏನು ಮಾಡ್ತಾರೆ ಗುಡ್ ಅಂತ ಹೇಳಿ ಹಾಕ್ತಾರೆ. ಹಾಗಾದ್ರೆ ಒಂದು ವೇಳೆ ನಾವು ಒಂದು ಅವ್ರು ಹೇಳಿದಂತೆ ನಾವು ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಸೊ ಏನು ಮಾಡ್ತಾರೆ ಅಲ್ಲಿ ಬೆಟ್ ಹಾಕ್ತಾರಲ್ಲ, ಪನಿಷ್ಮೆಂಟ್ ಹಾಕ್ತಾರೆ. ಅಂದ್ರೆ ಅಲ್ಲಿ ನಾವು ಕರೆಕ್ಟಾಗಿ ಓದಿ ನಾವು ಸರಿಯಾಗಿ ಓದ್ಬಿಟ್ಟು ಅಲ್ಲಿ ಎಲ್ಲ ಇದು ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಏನೂ ಆಗಲ್ಲ. ಸೊ ಟೀಚರ್ ಯಾವುದೇ ದಂಡನೆ ಕೊಡಲ್ಲ, ಯಾವುದೇ ಪನಿಷ್ಮೆಂಟ್ ಕೊಡಲ್ಲ. ಅಂದ್ರೆ ನಾವು ಕರೆಕ್ಟ್ ಆಗಿದ್ರೆ ಚೆನ್ನಾಗಿ ಓದ್ಕೊಂಡ್ರೆ. ಅದೇ ರೀತಿ ಗೊತ್ತು ನಾವು ದೇವ್ರ ಮಕ್ಕಳಾಗಿ ಏನಾಗಬೇಕು, ಒಳ್ಳೆ ರೀತಿಯಿಂದ ಜೀವಿಸಬೇಕು. ಅಂದ್ರೆ ದೇವರ ಕೊಟ್ಟಂತ ಆಜ್ಞೆಗಳು. ಸೊ ದೇವರ ವಾಕ್ಯ ಹಳೆ 10 ಆಜ್ಞೆ ನೋಡ್ತೇವೋ, ಹೊಸ ಒಡಂಬಡಿಕೆ ಎರಡೇ ಆಜ್ಞೆ ಕೊಟ್ಟಾರ. ಒಂದು, ನೀ ದೇವರಿಗೆ ಪ್ರೀತಿಸು, ಎರಡನೇದು ಮನುಷ್ಯಗೆ ಪ್ರೀತಿಸು. ಆಮೆನ್, ಹಲ್ಲೆಲೂಯಾ. ಸೊ ದೇವರ ವಾಕ್ಯ ಹೇಳುತ್ತೆ, ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸು ಅಂತ ಹೇಳ್ತಾರೆ. ನೆಕ್ಸ್ಟ್ ಎರಡನೇದು, ನಿನ್ನ ನೆರೆಯವನ್ನ ನಿನ್ನಂತೆ ಪ್ರೀತಿ ಮಾಡು. ಅಂದ್ರೆ ಫಸ್ಟ್ ದೇವರಿಗೆ ಪ್ರೀತಿ ಮಾಡು, ಸೆಕೆಂಡ್ ಮನುಷ್ಯ ಪ್ರೀತಿ ಮಾಡು. ಹಲ್ಲೆಲೂಯಾ. ಸೊ ದೇವರ ವಾಕ್ಯಗಳು ನಾವು ದೇವರಿಗೆ ನಂಬ್ಕೊಂಡಿದ್ದಾಗ ನಾವೇನ್ ಮಾಡ್ಬೇಕು, ದೇವರು ಹೇಳಿದಂತೆ ನಾವು ನಡಿಬೇಕ್ರಿ. ಇವತ್ತು ಕರ್ತನ ಪ್ರೀತಿಯ ದೇವರ ಮಕ್ಕಳಿಗೆ ಅನೇಕ ಸ್ಥಳದಲ್ಲಿ ನೋಡ್ತೇವೆ, ಅನೇಕ ದೇವರಿಗೆ ನಂಬಿದಂತ ಜನರು ಕೂಡ ಏನ್ ಮಾಡ್ತಾ ಇದಾರೆ, ಸೊ ಏನ್ ಮಾಡ್ತಾ ಇದಾರೆ, ದೇವ್ರ ವಿರೋಧವಾಗಿ ಹೋಗ್ತಾ ಇದಾರೆ. ಹಲ್ಲೆಲೂಯಾ. ಸೊ ಅನೇಕ ಜನರು ದೇವರಿಗೆ ನಂಬ್ಕೋತಾರೆ, ಮತ್ತೆ ಏನ್ ಮಾಡ್ತಾರೆ, ತಿರುಗಿ ದೇವರಿಗೆ ವಿರೋಧವಾಗಿ ದ್ರೋಹ ಮಾಡ್ತಾರೆ. ಅಂದ್ರೆ ಸೊ ದೇವರಿಗೆ ಅನೇಕ ಜನರಿಗೆ ದೇವ್ರಿಗೆ ಗೊತ್ತಿಲ್ಲದಂತ ಜನರು ಏನ್ ಮಾಡ್ತಾರೆ, ದೇವ್ರ ಬಗ್ಗೆ ಗೊತ್ತಾದ್ರು ಸೊ ದೇವ್ರಿಗೆ ನಂಬ್ಕೋತಾರೆ, ತಿರುಗಿ ಏನ್ ಮಾಡ್ತಾರೆ, ಅವರು ದೇವ್ರಿಗೆ ಬಿಟ್ಟು ದೂರ ಹೋಗ್ತಾರೆ. ಅಲ್ಲಿ ಏನಾಗುತ್ತೆ, ಅವರಿಗೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಹಲ್ಲೆಲೂಯಾ. ಸೊ ದೇವರ ವಾಕ್ಯ ಹೇಳುತ್ತದೆ, ಯೆಶಾಯ ಬರೆದ ಪ್ರವಾದನ ಗ್ರಂಥದಲ್ಲಿ, ಭೂಮಿ ಆಕಾಶವೇ ಆಲಿಸು, ನಾನು ಸೃಷ್ಟಿ ಮಾಡಿ ಸಾಕಿ ಸಲಿದ ಜನರೇನಾಗಿದ್ದಾರೆ, ನನಗೆ ದ್ರೋಹ ಮಾಡ್ತಾ ಇದ್ದಾರೆ. ಅಂದ್ರೆ ದೇವರಲ್ಲಿ ಸೊ ಮನುಷ್ಯ ಸೃಷ್ಟಿ ಮಾಡಿದರು, ಅಂದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಸೊ ಯೇಸು ಸ್ವಾಮಿ ಭೂಮಿಯ ಆಕಾಶ ಸೃಷ್ಟಿ ಎಲ್ಲ ಸೃಷ್ಟಿ ಮಾಡಿದರು. ಆದ್ರೆ ಅವುಗಳಿಗೆ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿಲ್ಲ. ಭೂಮಿ ಆಕಾಶ ಸೂರ್ಯ ಚಂದ್ರ ಪ್ರಾಣಿಗಳಿಗೆ ಅವ್ರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿಲ್ಲ. ಅವ್ರ ಸ್ವರೂಪದಲ್ಲಿ ಯಾರಿಗೆ ಸೃಷ್ಟಿ ಮಾಡಿದರು, ಮನುಷ್ಯರು ಸೃಷ್ಟಿ ಮಾಡಿದ್ರು. ಆತನ ಸ್ವರೂಪದಲ್ಲಿ, ಅಂದ್ರೆ ಆತನಿದ್ದ ಹಾಗೆ ದೇವರಿದ್ದ ಹಾಗೆ ದೇವ್ರು ಏನ್ ಮಾಡಿದ್ರು ನಮಗೆ. ಅಂದ್ರೆ ಯಾವ ರೀತಿ ಒಂದು ಒರಿಜಿನಲ್ ಕಾಪಿ ಇರುತ್ತೆ, ಆ ಒರಿಜಿನಲ್ ಕಾಪಿ ಇನ್ನೊಂದು ಜಿರಾಕ್ಸ್ ತೆಗೆದ್ರೆ ಏನಾಗುತ್ತೆ, ಅದ್ರಂಗೆ ಇರುತ್ತೆ ತಾನೆ, ಏನ್ ಬೇರೆ ಇರಲ್ಲ. ಒಂದು ನಾವು ಜಿರಾಕ್ಸ್ ಒಂದು ಪೇಪರ್ ಇದೆ ಅಂದ್ರೆ ಅದಕ್ಕೆ ನಾವು ಕಾಪಿ ಮಾಡಿದೇವೆ ಅಂದ್ರೆ, ಅಥವಾ ಅದಕ್ಕೆ ಜಿರಾಕ್ಸ್ ಮಾಡಿದ್ರೆ ಅದೇನಾಗುತ್ತೆ, ಅದ್ರಂಗೆ ಇರುತ್ತೆ. ಅಂದ್ರೆ ಜಿರಾಕ್ಸ್ ಕಾಪಿ. ಅದೇ ರೀತಿ ದೇವರು ಕೂಡ ನಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಆ ಒಂದು ಭೂಮಿಯಾಗಿ ಆಕಾಶ ಸೂರ್ಯ ಸೃಷ್ಟಿಗೆ ಆತನ ಸ್ವರೂಪದಲ್ಲಿ ಉಂಟು ಮಾಡಿಲ್ಲ, ಪ್ರಾಣಿಗಳಿಗೂ ಉಂಟು ಮಾಡಿಲ್ಲ. ಆದ್ರೆ ನಮಗೆ ಏನ್ ಮಾಡಿದ್ದಾರೆ, ಆತನ ಸ್ವರೂಪದಲ್ಲಿ ಆತನಾಗಿ ಜಿರಾಕ್ಸ್ ಕಾಪಿ ಆಗಿ ನಮ್ಗೆ ಸೃಷ್ಟಿ ಮಾಡಿದ್ದಾರೆ. ಆದ್ರೆ ಇವತ್ತು ಅನೇಕ ಜನರು ಏನ್ ಮಾಡ್ತಾರೆ, ದೇವ್ರ ಬಗ್ಗೆ ಗೊತ್ತಿದ್ದವರು ಸೊ ಏನ್ ಮಾಡ್ತಾ ಇದಾರೆ, ದೇವ್ರ ಬಿಟ್ಟು ದೂರ ಆಗ್ತಾ ಇದಾರೆ. ಅದಕ್ಕೆ ಅವ್ರ ಜೀವನದಲ್ಲಿ ಏನಾಗ್ತಿದೆ, ಸಕಲ ರೋಗಗಳು ಕಷ್ಟಗಳು ಬರ್ತವೆ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಕರೆಕ್ಟ್ ಆಗಿ ದೇವರಲ್ಲಿ ಇದ್ದುಕೊಂಡ್ರೆ, ನಾವು ದೇವರ ಹೇಳಿದಂತೆ ಅನುಸರಿಸಿದಾಗ ಏನಾಗುತ್ತೆ, ಅಲ್ಲಿ ನಮಗೆ ಸ್ವಸ್ಥತೆ ಬರುತ್ತೆ, ಮತ್ತೆ ಆಶ್ವಾದ ಬರುತ್ತೆ. ಸೊ ಯಾವಾಗಾಯ್ತು ಒಂದು ಸ್ಥಳದಲ್ಲಿ ಇವತ್ತು ಅನೇಕ ಒಂದು ಕಸ ಕಡ್ಡಿ ಇದ್ರೆ ಏನಾಗುತ್ತೆ, ಅಲ್ಲಿ ಅನೇಕ ಸೊಳ್ಳೆಗಳಾಗ್ಲಿ ನೊಣಗಳಾಗ್ಲಿ ಏನಾಗುತ್ತೆ, ಅಲ್ಲಿ ಒಟ್ಟಿಗೆ ಜಮಾ ಆಗ್ಬಿಡ್ತೇವೆ. ಆದ್ರೆ ಆ ಒಂದು ಸ್ಥಳವನ್ನು ನಾವು ಏನ್ ಮಾಡ್ತೇವೆ, ಕ್ಲೀನ್ ಆಗಿ ಡೈಲಿ ಕಸ ಗುಡಿದ್ರೆ ಏನಾಗುತ್ತೆ, ಅಲ್ಲಿ ಅದು ಸ್ವಚ್ಛವಾಗಿರುತ್ತೆ. ಮತ್ತು ಅಲ್ಲಿ ಯಾವುದೇ ರೀತಿಯ ಒಂದು ಸೊಳ್ಳೆಗಳಾಗ್ಲಿ, ಯಾವುದೇ ರೀತಿಯ ಒಂದು ನೊಣಗಳಾಗ್ಲಿ, ಯಾವುದೇ ಒಂದು ಕ್ರಿಮಿಕೀಟಗಳು ಬರ್ಲಕ್ಕ ಸಾಧ್ಯ ಇರಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಸೊ ದೇವರು ಹೇಳಿದಂತೆ ಇಲ್ಲಿ ವಾಕ್ಯದಲ್ಲಿ ಹೇಳ್ತಾರೆ, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀರಿ, ನಾನು ಹೇಳುವ ಕಟ್ಟಳೆಗಳನ್ನು ಅನುಸರಿಸಿ ನಡೆಸಿರಿ. ಆ ನಡೆಸಿದಾಗ ದೇವರು ಏನ್ ಮಾಡ್ತಾರಂತೆ, ಇಸ್ರಾಯೇಲ್ ಜನರಲ್ಲಿ ಐಗುಪ್ತ ದೇಶದಲ್ಲಿ ಇದ್ದಂತ ವ್ಯಾಧಿಗಳು ನಿಮ್ಮಲ್ಲಿ ಬರ ಮಾಡುವುದಿಲ್ಲ. ಹಲ್ಲೆಲೂಯಾ. ಅಂದ್ರೆ ಸೊ ನೋಡಿ, ಈ ರೋಗಗಳು ಕೆಲವು ಸಮಯದಲ್ಲಿ ನಾವು ದೇವರಿಗೆ ವಿರೋಧ ಹೋದಾಗ ಕೂಡ ರೋಗಗಳು ಬರ್ತಾವಂತೆ. ಹಲ್ಲೆಲೂಯಾ. ಇವತ್ತು ನಾವು ಆ ರೋಗ ಬರಬಾರ್ದು, ನಾವು ಆರೋಗ್ಯವಾಗಿರ್ಬೇಕಂದ್ರೆ ಯಾರಿಗೆ ಫಾಲೋ ಮಾಡ್ಬೇಕು, ಆರೋಗ್ಯದಾಯಕನಾಗಿರುವಂತ ಯೇಸು ಕ್ರಿಸ್ತನಿಗೆ ನಾವೇನ್ ಮಾಡ್ಬೇಕು, ಆರಾಧಿಸ್ಬೇಕು. ಹಲ್ಲೆಲೂಯಾ. ಆರೋಗ್ಯದಾಯಕನಾಗಿರುವಂತ ಯೇಸು ಕ್ರಿಸ್ತನಿಗೆ ನಾವು ಮೊರೆ ಇಟ್ಟಿದಾಗ ಆತ ನಮ್ಗೆ ಒಳ್ಳೆ ಆರೋಗ್ಯ ಕೊಡ್ತಾರೆ. ಯಾಕಂದ್ರೆ ಡಾಕ್ಟರ್ಗಿಂತ ಡಾಕ್ಟರ್ ಯಾರಾಗಿದ್ದಾರೆ, ಯೇಸು ಸ್ವಾಮಿ ಇದ್ದಾರೆ. ಸೊ ನಾವು ಡಾಕ್ಟರ್ ಹತ್ರ ಹೋದಾಗ ಕೂಡ ಅವ್ರೇನಂತಾರೆ, ಎಲ್ಲಾ ಟ್ರೀಟ್ಮೆಂಟ್ ಮಾಡಿ ಏನಂತಾರೆ, ಲಾಸ್ಟಿಗೆ ಒಂದು ಮಾತಾಡ್ತಾರೆ, ಏನಂತ, ನಮ್ ಪ್ರಯತ್ನ ನಾವು ಮಾಡಿದೀವಿ, ಮಿಕ್ಕಿದ ಯಾರ ಹತ್ರ ನೋಡಿ, ನೀವು ದೇವರ ಹತ್ರ ಬೇಡ್ಕೊಳ್ಳಿ. ಪ್ರತಿಯೊಬ್ಬ ಡಾಕ್ಟರ್ ಹೇಳ್ತಾರೆ ಅಲ್ವಾ, ಈ ತರ ಪ್ರತಿಯೊಬ್ಬ ಡಾಕ್ಟರ್ ಹತ್ರ ಹೋಗಿ ನೋಡಿ ಅವ್ರು ಏನ್ ಮಾಡ್ತಾರೆ, ಸೊ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಸೊ ನಮ್ಮ ಮೆಡಿಕಲ್ ಪ್ರಕಾರ ನಾವು ಏನು ಟ್ರೀಟ್ಮೆಂಟ್ ಮಾಡಬೇಕು, ಏನು ಚಿಕಿತ್ಸೆ ಕೊಡಬೇಕು ನಾವು ಕೊಟ್ಟಿದ್ದೀವಿ, ಆದರೆ ಮಿಕ್ಕಿದ್ದು ನೀವು ದೇವ್ರ ಮೇಲೆ ಭಾರ ಹಾಕಿ, ನೀವು ದೇವರಿಗೆ ಬೇಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಟ್ರೀಟ್ಮೆಂಟ್ ಮಾಡುವಂತರು ಡಾಕ್ಟರ್ ಆಗಿರ್ಬೋದು, ಆದ್ರೆ ಸೌಖ್ಯ ಕೊಡುವರಾರು ದೇವರು. ಅಲ್ಲಲ್ಲಿ ಇವತ್ತು ನಮ್ಮ ಹತ್ರ ದುಡ್ಡಿದೆ, ನಾವು ದುಡ್ಡಿಂದ ಏನ್ ಮಾಡ್ಬೋದು, ಮಾತ್ರೆಗಳು ಖರೀದಿ ಮಾಡ್ಬೋದಲ್ವಾ, ಆದ್ರೆ ಸೌಖ್ಯ ಖರೀದಿ ಮಾಡಕ್ಕಾಗುತ್ತಾ, ಇಲ್ಲ. ಆ ಸೌಖ್ಯ ಖರೀದಿ ಮಾಡ್ಬೇಕಾದ್ರೆ ನಾವು ಯಾರಿಗೆ ಬಿಡಬೇಕು, ಆರೋಗ್ಯದಾಯಕನಾಗಿರುವ ಯೇಸು ಕ್ರಿಸ್ತನಿಗೆ ನಾವು
ಆರೋಗ್ಯ ಬೆಳಬೇಕು. ಯಾಕಂದ್ರೆ ಆತನ ಏನ್ ಮಾಡಿದಾರೆ, ನಮ್ಮ ರೋಗಗಳನ್ನು, ನಮ್ಮ ಬೇನೆಗಳು ಏನ್ ಮಾಡಿದ್ದಾರೆ, ಆ ಶಿಲ್ಬೆ ಮೇಲೆ ಹೊತ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಅಂದ್ರೆ ನಾವೇನ್ ಮಾಡ್ಬೇಕು, ದೇವರೇ ಇವತ್ತು ನೀನು ಆರೋಗ್ಯನಾಗಿರುವ ದೇವರಾಗಿರುವಾಗ ಇವತ್ತು ನಾನು ಆರೋಗ್ಯನಾಗಿರ್ತೀನಿ. ಹಲ್ಲೆಲೂಯಾ. ಅಂದ್ರೆ ದೇವರ ಆಜ್ಞೆಗಳನ್ನು ನಾವು ಅನುಸರಿಸ್ಕೊಂಡು ಹೋಗಿದ್ದಾರೆ. ಸೊ ದೇವರ ವಾಕ್ಯ ಓದ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು, ಸೊ ದಿನವೆಲ್ಲ ನಾವು ಒಂದು ಕಾರ್ಯಗಳು, ನಾವು ಒಂದು ದಿನದ ಪ್ರಾರಂಭ ಹೆಂಗ್ ಮಾಡ್ಬೇಕು, ಪ್ರಾರ್ಥನೆಯಿಂದೇ ನಾವು ಪ್ರಾರಂಭ ಮಾಡಬೇಕು. ಫಸ್ಟ್ ಎದ್ದಿದಾಗ ನಾವ್ ಏನ್ ಮಾಡ್ಬೇಕು, ಅನೇಕ ಜನ ಏನ್ ಮಾಡ್ತಾರೆ, ಈಗ ಎದ್ದಿನ ಕ್ಷಣ ಏನ್ ಮಾಡ್ತಾರೆ, ಮಧ್ಯರಾತ್ರಿಲಿ ಬೆಳಗಿನ ಜಾವದಲ್ಲಿ ಫಸ್ಟ್ ಅವ್ರು ಎದ್ದಿದ್ದಾಕ್ಷಣ ಎದಕ್ ನೋಡ್ತಾರೆ, ಫೋನಿಗೆ ನೋಡ್ತಾರೆ. ಹಲ್ಲೆಲೂಯಾ. ಫಸ್ಟ್ ನೋಡಿ ಎದ್ದಾಕ್ಷಣ ಯಾವ್ದಕ್ ನೋಡ್ತಾರೆ, ಫೋನಿಗೆ ನೋಡ್ತಾರಲ್ಲ, ಫೋನೇ ಆಪರೇಟ್ ಮಾಡ್ತಾರೆ. ಆದ್ರೆ ನಾವು ದೇವರ ಮಕ್ಕಳಾಗಿ ಎದ್ದಿದಾಕ್ಷಣ, ನಾವು ಮಲಗಿದ ಹಾಸಿಗೆಯಲ್ಲಿ ಎದ್ದಿದಾಕ್ಷಣ ನಾವು ಯಾರಿಗೆ ಮರ ಇಡಬೇಕು, ದೇವರ ಮುಖ ನೋಡಬೇಕು, ದೇವರ ನಾಮನ್ನು ಸ್ಮರಿಸ್ಬೇಕ್ರಿ. ಎದ್ದು ಬಿಟ್ಟು ನಾವು ಪ್ರಾರಂಭವನ್ನು ದೇವರ ವಾಕ್ಯದಿಂದ, ದೇವರ ಪ್ರಾರ್ಥನೆಯಿಂದ ಪ್ರಾರ್ಥಿಸಿದಾಗ ಮತ್ತೆ ಇಡೀ ದಿನವೆಲ್ಲ ಏನಾಗುತ್ತೆ, ನಮ್ಗೆ ಸಮಾಧಾನ ಇರುತ್ತೆ. ಒಂದು ವೇಳೆ ಇವತ್ತು ನಾವು ದೇವರಿಗೆ ಒಂದೊಂದು ದಿವಸ ನಾವು ಪ್ರಾರ್ಥನೆ ಮಾಡಲಿದ್ರೆ ಏನಾಗುತ್ತೆ, ಸೊ ನನ್ನ ಜೀವಿತ ಒಂದಿನ ನಾವು ಪ್ರಾರ್ಥನೆ ಮಿಸ್ ಆದ್ರೆ ಏನಾಗುತ್ತೆ, ಮನ್ಸೊಂಥರ ಗಲಿಬಿಲಿ ಆಗಿರುತ್ತೆ. ಸೊ ಯಾವಾಗಾಯ್ತು ನಾವು ಪ್ರಾರ್ಥನೆ ದಿನ ಸ್ಟಾರ್ಟ್ ಮಾಡ್ತೇವೆ, ಈಗ ನೀವು ಎಕ್ಸಾಂಪಲ್ ನಿಮ್ ಜೀವನದಲ್ಲಿ ನೀವು ಅಳವಡಿಸ್ಕೊಂಡು ನೋಡಿ, ಒಂದು ದಿನ ಹಂಗೆ ಎದ್ಬಿಟ್ಟು ಪ್ರೇರಣೆ ಮಾಡ್ಕೋಬೇಡಿ, ಆ ದಿನ ಕಳೀರಿ. ಹೆಂಗಿರುತ್ತೆ ಒಂದ್ ದಿವಸ ಅಂದ್ರೆ ಆ ದಿನ ಸಮಾಧಾನ ಆಗಿರಲ್ಲ, ಆ ದಿವಸ ನಿಮಗೆ ಕಳವಳ ಇರುತ್ತೆ, ಗಲಿಬಿಲಿ ಇರುತ್ತೆ. ಸೊ ಯಾವಾಗೈತೆ ನೀವು ಪ್ರೇಯರಿಂದ ಎದ್ದಾಗ ಪ್ರಾರ್ಥನೆ ಮಾಡ್ಕೊಂಡು ವಾಕ್ಯ ಓದ್ಕೊಂಡು ನೀವು ಎದ್ದು ಹೊರಗಡೆ ಬಂದು ಸ್ಟಾರ್ಟ್ ಮಾಡಿ ದಿನ ಆಗುತ್ತೆ, ದಿನವೆಲ್ಲ ಏನಾಗುತ್ತೆ, ಸಮಾಧಾನ ಆಗಿರುತ್ತೆ. ಯಾಕೆ ನಾವು ಯಾರ ಮುಖಾಂತರ ಸ್ಟಾರ್ಟ್ ಮಾಡಿದ್ವಿ ದಿನ, ಯೇಸುವಿನ ಹೆಸರಿನೆಲ್ಲ ದಿನ ಸ್ಟಾರ್ಟ್ ಮಾಡಿದ್ದೇವೆ. ಅದಕ್ಕೆ ನಾವು ದೇವರಾಗಿರುವ ಯೇಸು ಕ್ರಿಸ್ತನಿಗೆ ನಾವೇನ್ ಮಾಡ್ಬೇಕು, ಆತನ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕ್ರಿ. ಇವತ್ತು ಮನುಷ್ಯರು ಸೊ ದೇವ್ರಿಗೆ ಅವಿಧೇಯರಾಗಿದ್ದಾರಲ್ಲ ಅನೇಕ ಜನರು, ಆದ್ರೆ ದೇವ್ರು ಸೃಷ್ಟಿ ಮಾಡಿದಂತ ಪ್ರಾಣಿ ಪಕ್ಷಿಗಳು ದೇವರ ಮಾತು ಕೇಳ್ತವೆ. ಈ ಒಂದು ಎತ್ತಿದೆ, ಸೊ ಎತ್ತಿದೆ ಅಥವಾ ಒಂದು ಮೇಕೆ ಆಡುಗಳಿದೆ, ಅವು ಒಂದು ಯಜಮಾನ ಬಂದಿದಾಗ ಏನ್ ಮಾಡ್ತವೆ, ದನದ ಕೊಟ್ಟಿಗೆಲ್ಲ ಅಂತ ಎತ್ತು ಸಹಾಯ ಮಾಡುತ್ತೆ, ನನ್ನ ಯಜಮಾನ ಬರ್ತಾ ಇದ್ದೇನೆ ಅಂತ ಹೇಳಿ ಆ ಕತ್ತೆ ಆಗ್ಲಿ ದನ ಆಗ್ಲಿ ಹಸು ಆಗ್ಲಿ ಏನ್ ಮಾಡುತ್ತೆ, ಎದ್ದು ನಿಂತ್ಕೋತದೆ. ಹಲ್ಲೆಲೂಯಾ. ಅಂದ್ರೆ ಅದು ಗೊತ್ತು ಏನಂತ ಅಂದ್ರೆ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ಹೇಳ್ತದೆ, ಆ ಕತ್ತೆಗೆ ತನ್ನ ಯಜಮಾನ